ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇವತ್ತು ಮೀನು ಸಾರು ಮಾಡಿದ್ದೀನಿ. ನೋಡ್ಬೋದು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಬನ್ನಿ. ಕ್ಯಾಟ್ಲಾಕ್ ಮೀನು 1.5 kg ಮೇಲಿದೆ ಮೀನು. ನಾನು ಅದಕ್ಕೆ ಅರಿಶಿನ ಮತ್ತು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಅಂತ ಮೀನಿಗೆ ಸಾಂಬಾರು ಮಾಡೋಕ್ಕಲ್ವಾ. ಹಾಗಾಗಿ ಅಂದರೆ ನಾವು ಖಾರ ಎಲ್ಲ ರೆಡಿ ಮಾಡೋತ್ತಿಗೆ ಮೀನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರಲಿ ಅಂತೇಳಿ ನಾನು ಎಲ್ಲ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿಬಿಟ್ಟು ಇಡ್ತಾಯಿದ್ದೀನಿ. ಈಗ ಬನ್ನಿ ನಾವು ಖಾರಕ್ಕೆ ಜೋಡಿಸ್ಕೊಳ್ಳೋಣ. ನಾನೀಗ ಖಾರಕ್ಕೆ ಕಾಯಿ, ಜೀರಿಗೆ, ಸೋಂಪು, ಮೆಣಸು, ಮೆಂತೆ ಮತ್ತು ಸಾಂಬಾರು ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಟೊಮೊಟೊ ಒಂದೆರಡು ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಇಷ್ಟನ್ನ ನಾನು ಹುರ್ಕೋತೀನಿ ಈಗ. ಮತ್ತು ಸ್ವಲ್ಪ ಹುಳಿ ನೆನೆ ಹಾಕಿದ್ದೀನಿ, ಅಂದರೆ ಮೀನು ಸಾರಿಗೆ ಹುಳಿ ಬೇಕಲ್ಲ, ಹಾಗಾಗಿ ಹುಳಿ ನೆನೆ ಹಾಕಿದ್ದೀನಿ. ಈಗ ನಾನು ಇದು ಹುರಿದ್ಬಿಟ್ಟು ಮಾಡ್ತಿರೋದು ಮೀನು ಸಾಂಬಾರು. ಇನ್ನೊಂದು ಹಸಿ ಮಸಾಲೆನೇ ಮಾಡ್ಬೋದು, ಇದು ಹುರಿದ್ಬಿಟ್ಟು ಮಾಡೋ ಮಸಾಲೆ. ಇದು ನಾನು ಹುರಿದು ಮಾಡ್ತಿರೋ ಮಸಾಲೆ. ಹಸಿ ಮಸಾಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಮಾಡಿದಾಗ ಹಸಿ ಮಸಾಲೆ ಇದನ್ನು ನಾನು ವೀಡಿಯೋ ಹಾಕ್ತೀನಿ. ನಾನೀಗ ಸಾಂಬಾರು ಬೀಜ ಮೆಂತೆ ಮೆಣಸೆಲ್ಲ ಐತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂತ ಈ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಾನು. ಅಂದರೆ ನಮಗೆ ಖಾರ ಜಾಸ್ತಿ ಬೇಕಂತ ನಾನು ಒಂದು 3-4 kg ಇದೆಯಲ್ಲ ಮೀನು, ಹಾಗಾಗಿ ನಾನು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಅದು ಜಾಸ್ತಿ ಖಾರ ಬರೋಲ್ಲ, ಖಾರದ ಮೆಣಸಿನ್ಕಾಯಿ ಆದರೆ ಬರುತ್ತೆ, ಇದು ಖಾರದಲ್ಲ, ಹಾಗೆ ಸ್ವಲ್ಪ ಲೈಟ್ ಖಾರ ಇರುತ್ತೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಈ 3 ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊತೀನಿ, ನೋಡ್ಬೋದು ನೀವು. ಆಮೇಲೆ ಈ ಕಾಯಿ, ಸಾಂಬಾರು ಸೊಪ್ಪು ಹಾಕ್ಕೊಂಡೆ ಇದನ್ನು ಸ್ವಲ್ಪ ಹಂಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಹಂಗೆ ಇದು ಮಾಡ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಅಂದರೆ ತಣ್ಣಗಾಗಬೇಕಲ್ವ ಅದು. ತಣ್ಣಗಾದ್ಮೇಲೆ ನಾನು ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣಕ್ಕೆ ಫುಲ್ ಸಣ್ಣಕ್ಕೆ ರುಬ್ಬಿದ್ರೆ ಚೆನ್ನಾಗಾಗುತ್ತೆ. ನನಗೆ ಸಣ್ಣಕ್ಕೆ ರುಬ್ತಾಯಿದ್ದೀನಿ ನೋಡಿ, ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡೆ. ಈಗ ನೋಡಿ ಈ ಥರ ಆಗಿದೆ. ನಾನು ಇದಕ್ಕೀಗ ಅದೇ ಟೊಮೊಟೊ ಇದು ಮಾಡಿದ್ನಲ್ಲ ಅದನ್ನ ನಾನು ಎಣ್ಣೆಲಿ ಫ್ರೈ ಮಾಡಲಿಲ್ಲ, ನಾನು ಹಂಗೆ ಹಾಕ್ತಾಯಿದ್ದೀನಿ ಟೊಮೊಟೊನ. ಈಗ ರುಬ್ಕೋತೀನಿ ನೋಡಿ ಹೆಂಗಾಗಿದೆ. ಈಗ ನಾನೊಂದು ಪ್ಯಾನ್ ಇಟ್ಟು ಸಾಸಿವೆ ಎಣ್ಣೆ ಹಾಕಿದ್ದೀನಿ, ನೋಡ್ಬೋದು. ಈಗ ಅದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಿಡಿದ್ಮೇಲೆ ಖಾರ ಏನು ರುಬ್ಕೊಂಡಿರ್ತೀವಿ ಅದನ್ನು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಬೇಡ, ಯಾಕಂದರೆ ನಾವು ಮಸಾಲೆ ಹುರಿದು ಮತ್ತು ರುಬ್ಬಿರೋದಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ತಳ ಹಿಡಿಬಾರ್ದು. ಹಂಗೆ ಒಂದು ಸ್ವಲ್ಪ ಎಣ್ಣೆಲಿ ಹಂಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಎಣ್ಣೆಲಿ ಇದು ಮಾಡೋದು. ಆಮೇಲೆ ನಾನೀಗ ನೀರು ಹಾಕ್ಕೋತೀನಿ, ಮಿಕ್ಸಿ ಜಾರ್ ಅದನ್ನೇ ತೊಳ್ಕೊಂಡು ನೀರು ಹಾಕ್ತೀನಿ ನೋಡಿ ನೀವು. ಅಂದರೆ ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕು ಅಷ್ಟು, ನಾನು ಸ್ವಲ್ಪ ತೆಳ್ಳಗೆ ಇರಲಿ ಮೀನು ಸಾಂಬಾರು ಅಂತೇಳಿ ಫುಲ್ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನಾನೀಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಕುದೀಲಿ ಅಂತೇಳಿ. ಆದರೆ ನಾನೀಗ ಜಾಸ್ತಿ ನೀರು ಹಾಕಿಲ್ಲ, ಯಾಕಂದರೆ ಹುಣ್ಸೆಹಣ್ಣು ಹುಳಿ ಇದೆಯಲ್ಲ, ಸ್ವಲ್ಪ ಕುದ್ಮೇಲೆ ಹುಣ್ಸೆಹಣ್ಣು ಹುಳಿ ಹಾಕೋಣ ಅಂತೇಳಿ, ಹಾಗಾಗಿ ಅದೊಂದು ಸ್ವಲ್ಪ ಕುದೀಲಿ ಅಂತ ಮಾಡ್ತಾಯಿದ್ದೀನಿ. ಕುದೀಲಿ ಒಂದು ಸ್ವಲ್ಪ ಕುದ್ದಿ ಬಂದರೆ ಹುಣ್ಸೆ ಹುಳಿ ಹಾಕಿದ್ರೆ ಹುಳಿ ಒಂದು ಸ್ವಲ್ಪ ತಾಗುತ್ತೆ ಅಂತ ಹೇಳಿ. ಈಗ ಕುದೀತಾ ಇದೆ, ಇದಕ್ಕೆ ನಾನೀಗ ಹುಣಸೆ ಹುಳಿ ಹಾಕ್ಕೋತೀನಿ. ಅಂದರೆ ಅದು ಕುದೀತಾ ಇರುತ್ತಲ್ಲ, ಆಗ ಹುಣಸೆ ಹಣ್ಣು ಹುಳಿ ಹಾಕಿದ್ರೆ ಹುಳಿ ಒಂದು ಸ್ವಲ್ಪ ಸಿಗುತ್ತೆ ಅಂತ ಹೇಳಿ ಹಂಗೆ ಮಾಡ್ತಿರೋದು. ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಮೀನು ಸಾರಿಂದು. ಹುಳಿ ಖಾರ ಮೀನು ಸಾರಿಗೇ ಮೇನು ಹುಳಿ ಖಾರ. ನಾನು ಅದೇ ಇಟ್ಕೊಂಡಿದ್ನಲ್ಲ ಹುಣಸೆಹಣ್ಣು ಅಷ್ಟೂ ಹಾಕ್ತಾಯಿದ್ದೀನಿ ಈಗ. ಅಂದರೆ ಒಂದು 2.5-3 kg ಇರ್ಬೋದು ಮೀನು, ಹಾಗಾಗಿ ನಾನು ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿನೇ ಹಾಕ್ಕೊಂಡೆ. ಈಗ ನಾನು ನೋಡಿ ನೀರು ಹಾಕ್ಕೋತಾ ಇದ್ದೀನಿ ಮತ್ತೆ. ಅಂದರೆ ನನಗೆ ಸಾರು ತೆಳ್ಳಗೆ ಬೇಕು, ಹಾಗಾಗಿ ನಾನು ನೀರು ಹಾಕ್ಕೊಂಡೆ. ಅಂದರೆ ಕುದ್ದಿ ಅದು ಗಟ್ಟಿಯಾಗುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೆ. ಈಗ ನೋಡಿ ಮರಳ್ತಾ ಇದೆ. ಈಗ ನಾನು ಮೀನು ಹಾಕ್ತೀನಿ ಇದಕ್ಕೆ. ಇದು ಮೀನು ಹಾಕ್ಬಿಟ್ಟು ಮೀನು ಮೇಲೆ ಕೆಳಗಡೆ ಬರುತ್ತಲ್ಲ, ಆಗ ಆಫ್ ಮಾಡಬೇಕು, ಜಾಸ್ತಿ ಬೇಯಿಸಬಾರ್ದು. ಮೀನು ಬೇಯಿಸಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ನೋಡ್ಬೋದು ಸಾರು ಕುದೀತಾ ಇದೆ. ಅಂದರೆ ಮೀನು ಮೇಲೆ ಮತ್ತು ಕೆಳಗಡೆ ಆಗುತ್ತೆ, ಆವಾಗ ಬೆಂದಿರುತ್ತೆ ಅಂತೇಳಿ ನಾನೀಗೊಂದು ಕ್ಲೋಸ್ ಮಾಡ್ತೀನಿ, ಒಂದು 5 ನಿಮಿಷ ಬೇಯಲಿ ಮೀನು ಅಂತ. ಮೀನು ಬೆಂದಮೇಲೆ
ನಾನು ತೆಗ್ದು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಸಾರು ಅಂತ ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈಗ ಮೇಲೆ ಕೆಳಗಡೆ ಆಗ್ತಿದೆ, ಮೀನು ಬೆಂದಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆರ್ ಬಾಯ್.